ಫ್ರೆಂಡ್ಸ್, KVM ಕ್ರಿಯೇಷನ್ ಫ್ರೆಂಡ್ಸ್. ಇಂದು ನಾನು ಡಾಕ್ಯುಮೆಂಟ್ ಹೇಗೆ ಸ್ಕ್ಯಾನ್ ಮಾಡೋದನ್ನು ಹೇಳ್ತೀನಿ ಫ್ರೆಂಡ್ಸ್. ಮೊಬೈಲ್ನಲ್ಲಿ ನಾವು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಬೇಕಂದ್ರೆ ನಾವು ಮೊದಲು ಫೋಟೋ ಕ್ಲಿಕ್ ಮಾಡ್ತೀವಿ. ಮಾಡಿದ ತಕ್ಷಣ ಅದನ್ನು ನಾವು ಯಾರು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಬೇಕಂದ್ರೆ ಅದು ಫೋಟೋ ಶೇರ್ ಆಗುತ್ತೆ ಫ್ರೆಂಡ್. ಅವರು ಜಿರಾಕ್ಸ್ ಮಾಡಿಸೋ ಫೋಟೋ ಟಫ್ ಆಗುತ್ತೆ, ಕಷ್ಟಕರ ಆಗುತ್ತೆ. ಅದಕ್ಕಾಗಿ ನಾವು ಒಂದು ಮೆಥಡ್ ಈಸಿ ಮೆಥಡ್ ಹೇಳ್ತೀನಿ ಫ್ರೆಂಡ್ಸ್. ನೀವು ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಕ್ಯಾಮ್ ಸ್ಕ್ಯಾನರ್ ಅಂತ ಕ್ಲಿಕ್ ಮಾಡಿ ಟೈಪ್ ಮಾಡಿ ಅದನ್ನು ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದ ಈ ಥರ ಬರುತ್ತೆ ಫ್ರೆಂಡ್ಸ್. ಬಂದ ತಕ್ಷಣ ನೀವು ಕ್ಯಾನ್ಸಲ್ ಮಾಡ್ತೀವಿ. ಹೇಗೆ ಸ್ಕ್ಯಾನ್ ಮಾಡೋದು ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಸದ್ಯಕ್ಕೆ ಯಾವುದೋ ಒಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕು ಅಷ್ಟೇ ಯಾವುದೋ ಒಂದು ಸ್ಕ್ಯಾನ್ ಇದ್ದರೆ ಫ್ರೆಂಡ್ಸ್. ನಿಮ್ಗೆ ಎಷ್ಟೇ ಬೇಕು ಅಷ್ಟೇ ಹೇಳ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಸೈಜ್ ಇಟ್ಕೊಳ್ಬೋದು, ನಿಮ್ಮ ಬ್ರೈಟ್ನೆಸ್ ಇಟ್ಕೊಬೋದು. ನಿಮ್ಮ ಸೈಜಿನ ಫುಲ್ ಸೈಜ್ ಬೇಕು ಫುಲ್ ಇಟ್ಕೊಬೋದು ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬೇಕು ಆ ಸೈಜ್ ಇಟ್ಕೊಬೋದು ಫ್ರೆಂಡ್ಸ್. ನೀವು ರೊಟೇಟ್ ಮಾಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಲರ್ ಟೈಪ್ ಇರುತ್ತೆ ಫ್ರೆಂಡ್. ಯಾವ ಕಲರ್ ಬೇಕು ಆ ಟೈಪ್ ಮಾಡ್ಕೋಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು, ಮ್ಯಾಜಿಕ್ ಕಲರ್, ಲೈಟ್ ಆ್ಯಂಡ್ ಒರಿಜಿನಲ್ ಕಲರ್, ಆಟೋ ಕಲರ್ ನಿಮಗೆ ಇಲ್ಲಿ ಬ್ರೈಟ್ನೆಸ್ ಎಲ್ಲ ಎಲ್ಲ ಬರುತ್ತೆ ಫ್ರೆಂಡ್ಸ್. ನೀವು ಸೇವ್ ಮಾಡ್ಕೋಬೋದು. ಓಕೆ ಮಾಡಿ ಫ್ರೆಂಡ್ಸ್. ಮಾಡಿದ ತಕ್ಷಣ ನಿಮಗೆ ಇಲ್ಲಿ PDF ಅಂತ ಕಾಣಿಸ್ತದೆ ಅದ್ರ ಮೇಲೆ. ಈ PDF ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ PDF ಫೈಲ್ ಆಗುತ್ತೆ ಫ್ರೆಂಡ್ಸ್. ಅದೇ ನಮ್ಗೆ JPG ಫೈಲ್ ಬೇಕಂದರೆ JPGಲ್ಲಿ ಹೋಲ್ಡ್ ಮಾಡಿದ್ರ ಮ್ಯಾಗೆ ಸೇವ್ ಟು ಗ್ಯಾಲರಿ ಅಂತ ಇರುತ್ತೆ ಫ್ರೆಂಡ್. ಅದು ಕ್ಲಿಕ್ ಮಾಡಿ ನೀವು ಶೇರ್ ಮಾಡ್ಬೋದು, ನೀವು ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ PDF ಫೈಲ್ JPG ಇಮೇಜ್ ಫೈಲ್ ಮಾಡ್ಕೋಬೋದು ಫ್ರೆಂಡ್ಸ್. ಒಂದು PDF ಫೈಲ್ ತೋರಿಸ್ತೀನಿ ಫ್ರೆಂಡ್ಸ್. PDF ಆಗಿದೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಕ್ಲಾರಿಟಿ ಇರೋದಾಗಿರ್ತದೆ ಅಂತ ನೀವು ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಆ್ಯಂಡ್ ಟೇಕ್ ಕೇರ್.